ಆಡಳಿತ ಮಂಡಳಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದರೆ ಅಭಿವೃದ್ಧಿ ಸಾಧ್ಯ. ಎಚ್.ಕೆ. ಕುಮಾರಸ್ವಾಮಿ. ಆಡಳಿತ ಮಂಡಳಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದರೆ ಆ ಸಂಘಗಳು ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದು ಆಲೂರು ಸಕಲೇಶಪುರ ಕ್ಷೇತ್ರದ ಮಾಜಿ ಶಾಸಕ ಎಚ್.ಕೆ. ಕುಮಾರಸ್ವಾಮಿ ತಿಳಿಸಿದರು. ಅವರು ತಾಲೂಕಿನ ಭಕ್ತರವಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ಉದ್ಘಾಟಿಸಿ ಮಾತನಾಡಿದರು. ಗ್ರಾಮೀಣ ಭಾಗದ ರೈತರಿಗೆ ಹೈನುಗಾರಿಕೆ ಆರ್ಥಿಕವಾಗಿ ಲಾಭದಾಯಕವಾಗಿದೆ. ಹಸುಗಳನ್ನು ಸಾಕುವುದರಿಂದ ಹಾಲಿನ ಜೊತೆಗೆ ಪಟ್ಟಿಗೆ ಗೊಬ್ಬರಿಸಿಕೊಂಡು ಬೆಳೆ ಜಮೀನು ಫಲವತ್ತತೆ ಬಳಸಿಕೊಳ್ಳಬಹುದಾಗಿದೆ. ಹೀಗಾಗಿ ರೈತರು ಕೃಷಿ ಜೊತೆಗೆ ಉಪಕಸುಬಾಗಿ ಹೈನುಗಾರಿಕೆ ಅವಲಂಬಿಸಿರುವುದು ಒಳಿತು. ಈ ಭಾಗದಲ್ಲಿ ನಾನು 3 ಬಾರಿ ಶಾಸಕರಾಗಿ ವಿರೋಧ ಪಕ್ಷದ ಸಾಲಿನಲ್ಲಿ ಕುಳಿತಿದ್ದರೂ ಸಹ ಈ ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದೇನೆ. ಈ ಭಾಗದ ಜನರು ಹಿಂದಿನಿಂದಲೂ ನಮ್ಮನ್ನು ಹಾಗೂ ಜೆಡಿಎಸ್ ಪಕ್ಷವನ್ನು ಪ್ರೀತಿಯಿಂದ ಪೋಷಿಸಿದ್ದೀರಿ. ಮುಂದೆಯೂ ನಮ್ಮ ಪಕ್ಷದ ಜೊತೆ ಕೈಜೋಡಿಸಬೇಕೆಂದು ಎಂದರಲ್ಲಿ ಡೇರಿಯಲ್ಲಿ ರಾಜಕೀಯಕ್ಕೆ ಅವಕಾಶ ಕಲ್ಪಿಸದೆ ಡೇರಿ ದೇವಾಲಯ ಎಂದು ಭಾವಿಸಿದರೆ ಡೇರಿಯಲ್ಲಿ ಯಾವುದೇ ಅವ್ಯವಹಾರ ನಡೆಯುವುದಿಲ್ಲ. ಅದೇ ರೀತಿ ಸರ್ಕಾರ ಮಾಡಿದ ಕೆಲಸವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘ ದೇವಸ್ಥಾನ ನಿರ್ಮಾಣ, ಬಡವರಿಗೆ ಮನೆ ನಿರ್ಮಾಣ, ಕೆರೆ ಅಭಿವೃದ್ಧಿ ಹೀಗೆ 10 ಹಲವು ಕಾರ್ಯಕ್ರಮ ಹಮ್ಮಿಕೊಂಡು ಜನರ ಒಳಿತಿಗಾಗಿ ದುಡಿಯುತ್ತಿದೆ ಎಂದರು. ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕೆಎಸ್ ಮಂಜೇಗೌಡ ಮಾತನಾಡಿ, ಹಾಲಿನ ಗುಣಮಟ್ಟ ಹೆಚ್ಚಿಸುವ ಜವಾಬ್ದಾರಿ ರೈತರದ್ದಾಗಿದೆ. ಹಾಲು ಉತ್ಪಾದಕರು ಡೇರಿಗಳಿಗೆ ಹಾಕುವ ಹಾಲಿನ ಗುಣಮಟ್ಟ ಉತ್ತಮವಾಗಿದ್ದಲ್ಲಿ ಉತ್ಪಾದಕರಿಗೆ ಉತ್ತಮ ಬೆಲೆ ಸಿಗುವುದರ ಮೂಲಕ ಸಹಕಾರ ಸಂಘ ಉತ್ತಮವಾಗಿ ಅಭಿವೃದ್ಧಿಯಾಗುತ್ತದೆ ಮತ್ತು ಹಾಲು ಉತ್ಪಾದಕರಿಗೂ ಆರ್ಥಿಕವಾಗಿ ಸಹಾಯವಾಗುತ್ತದೆ. ಆಲೂರು ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ, ಎಚ್.ಡಿ. ರೇವಣ್ಣ ಹಾಗೂ ಮಾಜಿ ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಸಾಕಷ್ಟು ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಕಾಲೇಜು, ಪ್ರೌಢಶಾಲೆಗಳನ್ನು ನೀಡುವುದರ ಮೂಲಕ ಶೈಕ್ಷಣಿಕವಾಗಿ ಹೆಚ್ಚು ಒತ್ತು ನೀಡಿದರು. ಈ ಭಾಗದ ಜನರು ನಮ್ಮ ಪಕ್ಷಕ್ಕೆ ಯಾವಾಗಲೂ ಆಶೀರ್ವಾದ ಮಾಡಿದ್ದರು. ಅದೇ ಮುಂದೆಯೂ ನಮ್ಮ ಜೊತೆ ಗಟ್ಟಿಯಾಗಿ ನಿಲ್ಲಬೇಕು ಎಂದರು. ಕಾರ್ಯಕ್ರಮದಲ್ಲಿ ಕೆಎಂಎಫ್ ನಿರ್ದೇಶಕ ಪಿಎಲ್ ನಿಂಗರಾಜು, ಹಂಚೂರು ಟಿಎಪಿಸಿಎಂಎಸ್ ಅಧ್ಯಕ್ಷ ಮಂಜೇಗೌಡ, ಕಾಂಗ್ರೆಸ್ ಹಿರಿಯ ಮುಖಂಡ ಎಂಎಚ್ ರಂಗೇಗೌಡ, ಜೆಡಿಎಸ್ ಮುಖಂಡ ಅಜಯ್ ಅಜ್ಜೇಗೌಡ, ಹಂಚೂರು ಗ್ರಾಮ ಪಂಚಾಯಿತಿ ಸದಸ್ಯ ಮಂಜೇಗೌಡ, ಸಂಘದ ಅಧ್ಯಕ್ಷ ಪುಟ್ಟರಾಜು, ಮಾಜಿ ಅಧ್ಯಕ್ಷ ಶಾಂತರಾಜ್, ಕೃಷ್ಣೇಗೌಡ, ನಿವೃತ್ತ ಶಿಕ್ಷಕ ರಾಮಚಂದ್ರ ಹಾಗೂ ಇತರರು ಉಪಸ್ಥಿತರಿದ್ದರು. ಹಾಲು ಹುಯ್ಯರು ಇಲ್ಲ, ಹಾಲಿನ ಕಟ್ಟಡವೂ ಇಲ್ಲ, ಯಾವುದು ಆಗಿಲ್ಲ. ನನಗೆ ಮೊನ್ನೆ ನಮ್ಮ ಮಂಜೇಗೌಡರು ಎಲ್ಲ ಟೀಮ್ ಬಂದಿದ್ರು ಕರೆಯೋದಕ್ಕೆ. ಇಲ್ಲದಪ್ಪ ಮಾಡಿ ಅಂತೇಳಿ, ಇಲ್ಲ ಸರ್ ಬರ್ಬೇಕು, ತಾವು ಬರಬೇಕು ಅಂತ ಹೇಳಿದ್ರು. ಬಂದ್ವಿ. ನನಗೆ ಅತ್ಯಂತ ಖುಷಿ ಇದೆ. ಈ ವರ್ಷ ತುಂಬಾ ಚೆನ್ನಾಗಿ ಮಳೆ ಬೆಳೆ ಆಗಿದೆ ಅಲ್ವಾ ಮಂಜೇಗೌಡ್ರೆ? ಮಳೆ ಬೆಳೆ ತುಂಬಾ ಚೆನ್ನಾಗಾಗಿದೆ. ಆದ್ರೆ ಅಷ್ಟನ್ನು ಆಗಿದೆ ಅಲ್ವಾ? ನೀವು ಮೆಕ್ಕೆಜೋಳ ನೋಡಿದ್ರೆ ಕಣ್ಣೀರು ಬರುತ್ತನ್ನ ಸರ್. ಬೀಜ ನೆಟ್ಟು ಉಕ್ಕೆ ಮಾಡಿ ಬೆಳೆದು ಇವತ್ತು ಅರ್ಧಕ್ಕರ್ಧ ಎಲ್ಲ ಇದು ಬಂದಿದೆ. ಯಾವುದು ಫಂಗಸ್ ಮೊಳಕೆ ಬಂದಿದೆ. ಅದು ಹೋಯ್ತದ ಪ್ರಯೋಜನ ಆಗಲ್ಲ. ಅದು ನೋಡಿ, ಅತಿಯಾಗಿ ಮಳೆ ಆದ್ರೆ ನಮ್ಮ ರೈತನಿಗೆ ಎಷ್ಟು ಕಷ್ಟ. ಆದ್ರೆ ಇದಕ್ಕೆ ಸಮಾನಾಂತರವಾಗಿ ಈ ನಷ್ಟವನ್ನ ತುಂಬಿಕೊಡೋದಕ್ಕೆ ಬಹುಶಃ ಇವತ್ತು ನಮ್ಮ ರೇವಣ್ಣವರು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಹಾಲು ಉತ್ಪಾದಕರ ಸಂಘಗಳನ್ನ ರಚಿಸುವ ಮೂಲಕ ನಮ್ಮ ರೈತರಿಗೆ ಇವತ್ತು ಬೆಂಬಲವಾಗಿ ನಿಂತಿದ್ದಾರೆ. ನಮ್ಮ ಮಂಜೇಗೌಡರು ಚೆನ್ನಾಗಿ ವಿಶ್ಲೇಷಣೆ ಮಾಡಿದರು. ಯಾವುದೇ ವ್ಯಕ್ತಿಗೆ ಅಧಿಕಾರ ಇರಲಿ ಇಲ್ಲದೆ ಇರಲಿ, ಇಚ್ಛಾಶಕ್ತಿ ಇದ್ರೆ ಏನು ಬೇಕಾದ್ರೂ ಸಾಧಿಸಬಹುದು ಅನ್ನೋಕ್ಕೆ ಮಾನ್ಯ ರೇವಣ್ಣವರೇ ಕಾರಣ. ನಾವಿವತ್ತು ಅಧಿಕಾರ ಇಲ್ಲ ನಮ್ಗೆ. ನನಗಿರ್ಬೋದು, ಅವರು ಬರೀ ಶಾಸಕರಾಗಿದ್ದಾರೆ ಅಷ್ಟೇ. ಪಾಪ ಅನೇಕ ಕಾರಣಕ್ಕಾಗಿ ನಾವೆಲ್ಲ ಮಾಧ್ಯಮಗಳಾಗಿದ್ವಿ ನಾವು. ಆದರೂ ಇವತ್ತು ಗುಜರಾತ್ ಫಸ್ಟ್ ಪ್ಲೇಸ್ ಇದೆ ಹಾಲು ಉತ್ಪಾದನೆ. ಗುಜರಾತ್ ಸೆಕೆಂಡ್ ಪ್ಲೇಸು ನಮ್ಮ ಕರ್ನಾಟಕರು. ಸೆಕೆಂಡ್ ಪ್ಲೇಸ್ ಅಲ್ಲಿ ನಾವಿದ್ದೀವಿ. ನಮ್ಮ ಹಾಲು ವಿದೇಶಗಳಿಗೆ ಹೋಗ್ತಿದೆ ಅಂದ್ರೆ ಲೆಕ್ಕ ಹಾಕಿ ನಾವೆಷ್ಟು ಶ್ರಮ ಪಡೆದಿರ್ಬೇಕು, ಎಷ್ಟು ಚೆನ್ನಾಗಿ ಮಾಡಿರ್ಬೇಕು ಲೆಕ್ಕ ಹಾಕಿ. ಆದ್ರಿಂದ ದಯವಿಟ್ಟು ಇವತ್ತು ಹಸಿರು ಜಾಸ್ತಿ ಬಂದಿದೆ.